ಮದುವೆ ಕಲ್ಯಾಣ ಮಂಟಪದಲ್ಲಿ ಆಗೋದನ್ನ ಗಮನಿಸಿದ್ವಿ. ಆದರೆ ಟೀಚರ್ ಒಬ್ಬರು ಶಾಲೆಯ ವಿದ್ಯಾರ್ಥಿಯ ಜೊತೆ ಕ್ಲಾಸ್ ರೂಮ್ನಲ್ಲೇ ಮದುವೆ ಮಾಡಿಕೊಂಡಿದ್ದಾರಂತೆ. ವಿದ್ಯಾರ್ಥಿ ಕೈ ಹಿಡಿದ ಸೀನಿಯರ್ ಲೇಡಿ ಪ್ರೊಫೆಸರ್ ಮೊದಲ ವರ್ಷದ ಪದವಿ ವಿದ್ಯಾರ್ಥಿಯ ಜೊತೆ ವಿವಾಹ ಮಾಡಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಈ ಒಂದು ಘಟನೆ. ಪುಸ್ತಕ ನೋಡಿ ಪಾಠ ಹೇಳಿ ಕೊಡಬೇಕಿದ್ದ ಟೀಚರ್ ಒಬ್ಬರು ಸುಂದರ ಹುಡುಗನ ಮುಖ ನೋಡಿ ಪ್ರೇಮ ಕಥೆಯನ್ನ ಹೇಳಿಕೊಟ್ಟಿದ್ದಾರೆ. ವಿವಿ ವಿದ್ಯಾರ್ಥಿಯ ಜೊತೆ ಲೇಡಿ ಮಾಂಗಲ್ಯ ತಂತು ನಾನೇನ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ತನಿಖೆಗೆ ಆದೇಶವನ್ನ ಯೂನಿವರ್ಸಿಟಿ ಆಡಳಿತ ಮಂಡಳಿ ಈಗಾಗಲೇ ಹೊರಡಿಸಿದೆ. ವಿದ್ಯಾರ್ಥಿಯ ಜೊತೆ ಶಿಕ್ಷಕಿ ಕ್ಲಾಸ್ ರೂಮ್ನಲ್ಲೇ ಮದುವೆ ಆಟ ಆಡಿದ್ದಾರೆ. ಪಶ್ಚಿಮ ಬಂಗಾಳದ ವಿವಿಯಲ್ಲಿ ವಿವಾಹದ ಘಟನೆ ಸಂಭವಿಸಿದೆ. ವಿವಿ ವಿದ್ಯಾರ್ಥಿಯ ಜೊತೆ ಲೇಡಿ ಮಾಂಗಲ್ಯ ತಂತು ನಾನೇನ, ಶಿಕ್ಷಕಿ ಮಾಡಿದ್ದು ಮಾತ್ರ ಮಾಡಬಾರದ ಕೆಲಸನ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ. ಕ್ಲಾಸ್ ರೂಮ್ನಲ್ಲೇ ಟೀಚರ್ ಮುಗಿಸಿದ್ರು ಕೆಲಸನ, ಪ್ರೊಫೆಸರ್ ಮಾಡಿದ್ರು ಮಾಡಬಾರದ ಕೆಲಸ. ವಿದ್ಯಾರ್ಥಿ ಜೊತೆ ಪ್ರೊಫೆಸರ್ ಮಾಡಿದ್ದೇನು ಅನ್ನೋದು ನಿಮಗೆ ಗೊತ್ತಾದರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ನೋಡಲು ಸುಂದರವಾಗಿದ್ದ ವಿದ್ಯಾರ್ಥಿಯನ್ನೇ ಪ್ರೊಫೆಸರ್ ಪಟಾಯಿಸಿದ್ರು. ಹಾಗಾದರೆ ಕ್ಲಾಸ್ ರೂಮ್ನಲ್ಲಿ ಬೇರೆ ಯಾರು ಮುಖ್ಯ ಶಿಕ್ಷಕರು ಯಾರು ಇರಲಿಲ್ವಾ? ಕ್ಲಾಸ್ ರೂಮ್ ಅನ್ನುವಂತಹದ್ದು ಕಲ್ಯಾಣ ಮಂಟಪನ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಪುಸ್ತಕ ನೋಡಿ ಪಾಠ ಮಾಡಬೇಕಿದ್ದ ಪ್ರೊಫೆಸರ್ ಅಲ್ವಾ ಮುಖನ ಅಥವಾ ವಿದ್ಯಾರ್ಥಿಯ ಮುಖ ನೋಡ್ಕೊಂಡು ಪ್ರೇಮ ಕಥೆಯನ್ನು ಹೇಳಿಕೊಟ್ರ? ಅದು ಕೂಡ ಸ್ಕೂಲ್ನಲ್ಲೇ ಮದುವೆ ಆಗಿರುವಂತಹ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಹಾಗಾಗಿ ಹುಡುಗ ಅಪ್ರಾಪ್ತ ವಯಸ್ಸಿನ ಹುಡುಗ, ಹಾಗಾಗಿ ಈ ವಿಡಿಯೋವನ್ನು ಸ್ಪಷ್ಟವಾಗಿ ತೋರಿಸಲು ಸಾಧ್ಯವಿಲ್ಲ. ಸೊ ಇಲ್ಲಿ ಮದುವೆಯಾಗಿದೆ, ಹಾರ ಬದಲಿಸಿಕೊಂಡಿದ್ದಾರೆ. ವಿದ್ಯಾರ್ಥಿ ಜೊತೆಗೆ ಮದುವೆ ಆದ್ರ ಹಾಗಾದರೆ ಶಿಕ್ಷಕಿ ಎನ್ನುವಂತಹದ್ದು. ಎಸ್, ಇಲ್ಲಿ ಮದುವೆಯಾಗಿದೆ. ಹರಿಂಗರ್ ಕ್ಯಾಂಪಸ್ನಲ್ಲಿ ನಡೆದ ಟೀಚರ್ ಮತ್ತು ಸ್ಟೂಡೆಂಟ್ ಮದುವೆ. ಟೀಚರ್ನನ್ನೇ ಪಟಾಯಿಸಿ ಎಲ್ಲರ ಮುಂದೆ ಹಾರ ಬದಲಿಸಿದ ವಿಡಿಯೋ ವೈರಲ್ ಆಗಿದೆ. ಪಶ್ಚಿಮ ಬಂಗಾಳದ ಹರಿಂಗರ್ ಕ್ಯಾಂಪಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ ಪೋಷಕರ ಕಡೆಯಿಂದ. ಟೀಚರ್ ಜೊತೆ ವಿದ್ಯಾರ್ಥಿ ಹೀಗೆ ಮಾಡಬಾರ್ದಿತ್ತು ಎಂದು ಆಕ್ರೋಶ. ವಿದ್ಯಾರ್ಥಿ ಜೊತೆ ಟೀಚರು ಹಿಂಗೆ ಮಾಡಬಾರ್ದಾಗಿತ್ತು ಅನ್ನುವಂಥ ಆಕ್ರೋಶ. ಅವರವರ ಸಂಪ್ರದಾಯದಂತೆ ಮದುವೆ ಮಾಡ್ಕೊಂಡಿದ್ದಾರೆ. ಓದೋದಕ್ಕಂತ ಸ್ಕೂಲಿಗೆ ಬಂದಿದ್ದ, ಪಾಠ ಮಾಡ್ಸಕ್ಕಂತ ಟೀಚರ್ ಸ್ಕೂಲಿಗೆ ಬಂದಿದ್ರು. ಪುಸ್ತಕ ನೋಡಿ ಅದೆಷ್ಟು ಪಾಠ ಮಾಡಿದ್ರೋ ಗೊತ್ತಿಲ್ಲ. ವಿದ್ಯಾರ್ಥಿ ನೋಡಿಕೊಂಡು ಲವ್ವನ್ನು ಚೆನ್ನಾಗಿ ಮಾಡಿದ್ದಾರೆ. ಎಸ್, ಇದು ಪಶ್ಚಿಮ ಬಂಗಾಳದ ವಿವಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಹಾಗಾದರೆ ಶಿಕ್ಷಕರ ಜವಾಬ್ದಾರಿಗಳೇನು? ಪೋಷಕರು ಯಾವ ಭರವಸೆಯಲ್ಲಿ ಶಾಲೆಗೆ ವಿವಿಗೆ ಕಳಿಸ್ಬೇಕು? ಇದು ವಿವಿ ವಿಶ್ವವಿದ್ಯಾನಿಲಯ, ಅಪ್ರಾಪ್ತ ವಯಸ್ಸೇನಲ್ಲ. ಬುದ್ಧಿ ಬಂದಿದೆ, ಸಮಾಜದ ಬಗ್ಗೆ ತಿಳುವಳಿಕೆಗಳಿದ್ದಾವೆ. ಮಣ್ಣು ತಿನ್ನಬಾರ್ದು, ಅನ್ನನೇ ತಿನ್ನಬೇಕು ಅನ್ನೋ ಬುದ್ಧಿ ಪರಿಜ್ಞಾನ ಎಲ್ಲವೂ ಇರುತ್ತೆ ಆ ವಯಸ್ಸಲ್ಲಿ. ಸೊ ಹೀಗಿದ್ದಾಗ ಪ್ರೇಮವನ್ನು ಕೂಪ ಅಂತ ಕರೆಯೋದಿಲ್ಲ. ಆದರೆ ಪ್ರೇಮ ಮತ್ತು ಮದುವೆ ಆಗಬೇಕಾದ ವಯಸ್ಸಿಗೆ ಆಗಬೇಕು. ಓದುವಾಗ ಸಮಾಜದ ಬಗ್ಗೆ ತಿಳಿಯುವಂತಹ ಕಾಲಘಟ್ಟದಲ್ಲಿ ಪ್ರೀತಿ ಪ್ರಣಯಕ್ಕೆ ಬಿದ್ದರೆ ಒಂದು ಕಡೆ ಓದು ಅರ್ಧಕ್ಕೆ ನಿಂತೋಗುತ್ತೆ. ಜೊತೆಗೆ ಪೋಷಕರ ಕನಸು ನುಚ್ಚು ನೂರಾಗುತ್ತೆ. ಪಾಠ ಮಾಡುವಂತಹ ಶಿಕ್ಷಕಿಯನ್ನೇ ಪಟಾಯಿಸಿದ್ನ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಯನ್ನು ಪಟಾಯಿಸಿದ್ರ ಶಿಕ್ಷಕಿ, ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ವಿವಿ, ಇದು ಪಶ್ಚಿಮ ಬಂಗಾಳದ ವಿವಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಈಗ ಆ ವಿಡಿಯೋ ಸಖತ್ ವೈರಲ್ ಆಗಿದೆ. ವಿದ್ಯಾರ್ಥಿಯನ್ನೇ ಪಟಾಯಿಸಿದ್ರು ಶಿಕ್ಷಕಿ ಅಥವಾ ಶಿಕ್ಷಕಿಯನ್ನೇ ಪಟಾಯಿಸಿದ್ರ ವಿದ್ಯಾರ್ಥಿ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿರುವಂತಹದ್ದು.